ಏನ್ ಮ್ಯಾನೇಜರ್, ಎಲ್ಲಿ ಬಂತು ಕೆಲಸ? ಮುಗ್ಯಾಕ್ ಬಂತ ಹೇಗೆ? ಆ, ನಾಳೆ ಡೆಡ್ಲೈನ್ ಇದೆಯಲ್ಲ ಅದ್ರದ್ದು. ನೋಡು, ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು. ಇವಾಗಲೇ ಹೇಳ್ತಾ ಇದ್ದೀನಿ ನಾನು ನಿನಗೆ. ಅದೇನಾದ್ರೂ ಡಿಲೇ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಮತ್ತೆ. ಇಲ್ಲ ಸರ್, ಸಂಗೀತ ಮೇಡಮ್ ಎಲ್ಲ ಮಾತಾಡಿದ್ದಾರೆ. ಏನು ಡಿಲೇ ಆಗಲ್ಲ. ನಿನ್ನೆ ತಾನೇ ಎಲ್ಲ ಥ್ರೆಡ್ ಎಲ್ಲ ವಾಪಸ್ ಬರ್ತಿದ್ದಾವೆ. ನಾಳೆ ಅಂದರೆ ನಾನು ಫಿನಿಶ್ ಮಾಡಿ ಕೊಟ್ಬಿಡ್ತೀನಿ. ಏನು ಅಂಥ ಪರಿ ಏನು ಇದು ಆಗಲ್ಲ ಅಷ್ಟೇ. ಫಿನಿಶ್ ಮಾಡ್ತೀನಿ ಸರ್. ನಾನು ಮಾತಾಡಿದ್ದೀನಿ ಅವ್ರ ಜೋಡಿ. ಸರಿಯಾಗಿದ್ರೆ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ತುಂಬ ಚೆನ್ನಾಗಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಹಾಕ್ತೀನಿ ಇನ್ನು ಮುಂದೆ. ಸೊ ನೋಡ್ತಾ ಹೋಗಿ. ಗೌರಿ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಇಷ್ಟೊತ್ತು ಇಲ್ಲೇ ಇತ್ತಲ್ಲ ಈ ಮ್ಯಾನೇಜರ್. ಟೈಮ್ ಬೇರೆ ಆಗಿದೆ, ಬೇಗ ಬೇಗ ಮನೆಗೆ ಹೋಗ್ಬೇಕಂತಂದ್ರೆ ನಾವು ಬೇರೆ ಎಲ್ಲಿ ಹೋದ್ನೋ ಏನೋ. ಅಲ್ಲ ಕಣೆ, 11 ಆಗಿ ಬಂತು. ನಾವು ಮನೆ ಹೋಗಿ ಮುಟ್ಟಿದ್ಲೆ 1 ಗಂಟೆ ಆಗುತ್ತೆ. ಮೊದ್ಲೇ ಬಸ್ ಇರಲ್ಲ, ನಡ್ಕೊಂತ ಹೋಗ್ಬೇಕು. ಎಲ್ಲೇ ಮ್ಯಾನೇಜರು ಕೇಳೆ ಒಂದ್ ಸ್ವಲ್ಪ ಬೇಗ ಹೋಗೋಣ ನಡಿ. ನಾನು ಅದನ್ನೇ ಹುಡುಕ್ತಿದ್ದೀನಿ. ಅಲ್ಲ, ಆಲ್ಮೋಸ್ಟ್ ಕೆಲಸ ಮುಗೀತಲ್ಲ. 20% ಅಂತ ಇದೆ, ಅದು ಮುಗೀತು. ಸರ್ ನಾವಿನ್ನು ಮನೆಗೆ ಹೋಗ್ತೀವಿ ಸರ್, ತುಂಬಾ ಹೊತ್ತಾಗ್ಬಿಟ್ಟಿದೆ. ಲೇಟ್ ಆಗುತ್ತೆ ನೋಡ್ತೆ ನಮ್ಗೆ. ನಾವು ಹೋಗಿ ನಾಳೆ ಬರ್ತೀವಿ. ನೋಡ್ರಮ್ಮ, ನಿಮ್ ಕೆಲಸ ಏನೋ ಮುಗೀತು, ನನ್ನ ಕೆಲಸ ಇನ್ನೂ ಮುಗ್ದಿಲ್ಲಲ್ಲ. ಪ್ಯಾಕಿಂಗ್ ಎಲ್ಲ ಇದೆ. ನಾಳೆ ಬೇಗ ಬಂದು ಎಲ್ಲ ಪ್ಯಾಕಿಂಗ್ ಮಾಡ್ಬೇಕು ನೋಡು. ಸರ್ ಪಕ್ಕ ನಾಳೆ ಬಂದ್ ಮಾಡ್ತೀವಿ, ಇವತ್ತಾಗಲ್ಲ ಸರ್. ಟೈಮ್ ಬೇರೆ ಆಗಿದೆ, ನಮ್ ಬಸ್ ಬೇರೆ ಸಿಗೋದಿಲ್ಲ. ನೋಡಮ್ಮ, ನಾಳೆ ಒಂದಿನ 7 ಗಂಟೆಗೆ ಬಂದ್ಬಿಡಿ. 7 ಗಂಟೆಗೆ ಬಂದ್ರೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದು 12 ಗಂಟೆಗೆ ಎಲ್ಲ ಕಳಿಸ್ಬಿಡಕ್ಕಾಗುತ್ತೆ. ಸರಿ ಸರ್, ನೀವು ಹೇಗೆ ಹತ್ರ ಆಗಿ. ಅಲ್ಲ ಕಣೆ, 7 ಗಂಟೆ ಬರ್ತೀನಿ ಅಂತಂದ್ರೆ 7 ಗಂಟೆಗೆ ಬಸ್ಸೇ ಇಲ್ಲ ಇರ್ತಾವ ಅಲ್ವೇ? ಇವಾಗ ಫಸ್ಟ್ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ಅವನ ಕಡೆಯಿಂದ. ಈಗ ನೀ ಬರಲ್ಲ ಆಗಲ್ಲ ಅನ್ಕೊಂತ ಕುಂತಂದ್ರೆ ಅವ್ನೇನ್ ಕಳಿಸ್ಬಿಡ್ತಾನೆ ಅಂತ ತಿಳ್ಕೊಂಡು ಇಲ್ಲೇ ಇಟ್ಕೊಂಡ್ಬಿಡ್ತಾನೆ. ಹಾಗೇನ್ ಮಾಡ್ತೀಯ? ನೀ ಹೇಳೋದು ಕರೆನ, ನಡಿ ಹೋಗು. ಏನೇ ಇಂಥ ಪರಿ ಕತ್ಲಾಗಿದೆ? ಬಂದ್ಯಾ? ಬಾ, ನಿನ್ಗೋಸ್ಕರ ಇಷ್ಟೊತ್ತನ ಕಾಯ್ತಾ ಇದ್ದೆ. ನನಗೇನವ ಈ ರಸ್ತೆಗೆ ಹೋಗಕ ಭಯ ಆಗತ್ತ. ಏನು ನನ್ನ ಮಗಳ ಹುಡುಗ ಅಂತ ಹೇಳ್ತಿಲ್ಲ ಊರ್ ಮಂದಿ ಮುಂದೆ. ನಿನ್ನೆ ಇವತ್ತು ಮಾಡ್ತೀನಿ. ಯವ್ವೋ ಯಪ್ಪು, ಏನಾಗಿದ್ದು? ಏನೋ ಮೈ ಮೇಲೆ ಬಿದ್ದಂಗ ಗೊತ್ತಿಲ್ಲ. ಏನ ತುರ್ಕಿ ಬಂದಂಗ ಆಗತೈತಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತೆ? ಯಾಕೆ ರೋಡ್ನೆ ಮಲ್ಕೊಂಡಿದ್ಯಾ? ನಿದ್ದೆ ಬಂತೇನು ಈಗ? ಇಷ್ಟು ನಿದ್ದೆ ಬಂತ? ಸಾಕು ಬಾರೆ, ಬಾ ಬಾ, ನಿನ್ನೆ ಮಾಡ್ತೀನಿ ಬಾ. ನೀನು ಅಕ್ಕಿ ಕೂಡಿ ಎಲ್ಲ ಮೋಸ ಮಾಡಾಕತ್ತೀರಿ. ಬರ್ರಿ. ಏನೋ ಗೊತ್ತಿಲ್ಲ ಕಣೆ, ಯಾರೋ ಹೊಡೆದಂಗ ಆಗ್ತದೆ. ಎಬ್ಬಸೆ ನನ್ನ. ಎದ್ದಳೆ ಎದ್ದಳೆ, ನಿನಗೂ ಒಂದ್ ಗೂಸ ಕೊಡ್ತೀನಿ ಬಾ. ಅಯ್ಯೋ ಯಪ್ಪ ಯಪ್ಪ ಯಪ್ಪ, ಯಾರೋ ಹೊಡೆದಂಗ ಆಯ್ತಲ್ಲೇ. ಅಯ್ಯೋ, ಇಲ್ಲಿ ಬಂದ್ಬಿದ್ನಲ್ಲ ಯಪ್ಪ. ಲೇ ಪಕ್ಕ ಆಯ್ತೀನಿ, ಇಲ್ಲೇನೋ ಆಯ್ತಲೆ. ಹೋಗು ನಡಿಲೆ ಬೇಗ. ಎದ್ದಳಕ್ ಬರ್ತಿಲ್ಲ ಕಣೆ, ಏನೋ ಕುಂತಂಗ ಆಗ್ತಿದೆ. ಎದ್ದಳೆ ಎದ್ದಳೆ, ಹೋಗೋಣ. ಬಿಡಿ ಬಿಡಿ ನನ್ನ, ಬಿಡಿ, ನಾ ಏನು ಮಾಡಿಲ್ಲ ಬಿಡಿ. ಬಾರೆ ಹೋಗೋಣ, ಬಾರೆ ಬಾರೆ. ಲೇ, ನನ್ನ ಯಾರೋ ಹಿಡ್ಕೊಂಡಂಗ ಆಗ್ಬಿಟ್ಟಿದೆ. ಈ ಬಾರೆ ಹೋಗೋಣ. ಯಾರೇ ಇದು ನನ್ನೊಮ್ಮೆ ನಿನ್ನೊಮ್ಮೆ ಪಟ್ಟು ಪಟ್ಟು ಹೊಡಿತಿದ್ದಾರೆ. ನನಗ್ ಬಿತ್ತು ಗೂಸ. ಅಯ್ಯೋ ನನಗೆ. ಲೇ ಎಸ್ಕೇಪ್ ಆಗೋಣ ಬಾರೆ. ರನ್, ಓಡು 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 ಓಡು. ಹೋಗಿ ಹೋಗಿ, ಇವತ್ತು ತಪ್ಪಿಸ್ಕೊಂಡ್ರಿ ನಾಳೆ ಇದೆ ನಿಮ್ಗೆ. ನಡಿಯ, ಓಡೆ ಓಡೆ, ಮೊದ್ಲು ಓಡೆ. ಹೋಗಿ ಹೋಗಿ, ಎಲ್ಲಿ ಹೋಗ್ತೀರಾ? ಒಂದಲ್ಲ ಒಂದಿನ ನನ್ನ ಕೈಯಾಗ ಸಿಗ್ಬೇಕಲ್ಲ. ಏನೇ ಇದು ಹಿಂದಕ್ಕೆ ಕರ್ಕೊಂಡು ಹೊಂಟಿದೆ? ಬರ್ರಿ ಬರ್ರಿ ಬರ್ರಿ. ನೋಡುವ ದೇವ, ಹೆಣ್ಮಗಳ ದೇವ ಗಂಡ್ಮಗಳ ದೇವ ಗೊತ್ತಿಲ್ಲ. ನಾವಂತ್ರ ಏನು ಮಾಡ್ಲಾ. ಪ್ಲೀಸ್ ನಮ್ಮನ್ನ ಉಳಿಸ್ಕೊ, ಉಳಿಸು ಉಳಿಸು. ಎಲ್ಲಿ ಹೋಗ್ತೀರಾ? ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ನಿಂತ್ಕೊಳ್ಳಿ. ಏನೇ ಇದು, ಯಾರೋ ಒತ್ತರಿದಂಗ ಆಗ್ತಿದೆ. ಮುಂದಕ್ಕೆ ಹೋಗ್ತಾ ಇರೋದು. ಹಿಂದಕ್ಕೆ ಏನಾದ್ರು ತಿರುಗಿ ನೋಡಿದ್ರೆ ಸತ್ವಿ ಅಂತಾನೆ ತಿಳ್ಕೊ. ಆಶಾ, ಪ್ರೇಮ, ಯಾರೇ ನಮ್ಮ ಹೆಸರು ಕರಿತಿದ್ದಾರೆ? ಏನೇ ಇದು, ಯಾರೋ ಕರೆದಂಗ ಆಗ್ತಿದೆ. ಯಾರೋ ಡಾರ್ಲಿಂಗ್ ಅಂತಿದ್ದಾರೆ. ಆಶಾ ಡಾರ್ಲಿಂಗ್, ಏನೇ ಕಾಲ್ ಮುಂದಕ್ಕೆ ಹೆಜ್ಜೆ ಇಡಾಕೆ ಆಗ್ತಿಲ್ಲ. ಕಡೆ ನಂಗೂ ಹಂಗೆ ಆಗ್ತಿದೆ. ಏನೇ ಮಾಡೋದು ಇವಾಗ? ಬಾರೆ ಬಾರೆ ಬಾರೆ, ಎಲ್ಲಿಗೆ ಹೋಗ್ತೀರಾ? ಬನ್ನಿ ಬನ್ನಿ, ವಾಪಸ್ ಬನ್ನಿ. ಬನ್ನಿ 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 ಬನ್ನಿ, ಸಾಕು ಬನ್ನಿ. ನನ್ನ ಮಕ್ಕಳ ಬಗ್ಗೆ ಇನ್ನೊಮ್ಮೆ ಕೆಟ್ಟದಾಗ ಮಾತಾಡಿದ್ರೆ ನಿಮ್ಮಿಬ್ಬರನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡ್ತೀನಿ ನಾನು. ಇನ್ನೊಮ್ಮೆ ಏನಾದ್ರೂ ನನ್ನ ಮಕ್ಕಳ ಬಗ್ಗೆ ಬಂದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಎಕ್ಸ್ಕ್ಯೂಸ್ ಮೀ ದೆವ್ವ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಪ್ಲೀಸ್, ಬಿಟ್ಬಿಡು. ಏನೇ ಇದು, ಧ್ವನಿನೇ ಚೇಂಜ್ ಆಯ್ತು ನಿಂದು. ಅಲ್ಲ ಕಣೆ, ದೆವ್ವ ಏನಾದ್ರೂ ಇಂಗ್ಲಿಷ್ ಮೀಡಿಯಂದಲ್ಲಿ ಇದ್ದಿದ್ರೆ ಅದಕ್ಕೆ. ಬಾಯ್ ಮುಚ್ಚೆ, ನಿನ್ ಮಕ್ಕ ನೋಡಿದ್ರೆ ನನ್ಗೆ ಅಂಜಿಕೆ ಬರ್ತಿದೆ. ಒಂದ್ ಕೆಲಸ ಮಾಡೋಣ, ಈ ರೋಡಲ್ಲಿ ಹೋಗೋಣ ಬಾ. ನೀ ಯಾವ ರೋಡಲ್ಲಿ ಹೋದ್ರೂ ಬಿಡೋದಿಲ್ಲ ಇವತ್ತು. ಆಶಾ ಬಾರೆ, ಯಾಕೆ ಅಲ್ಲಿ ಹೋದೆ? ಯಾರೋ ಹಿಡ್ಕೊಂಡು ಹಿಂಗಾಗಿದೆ ಕಣೆ ನನಗೆ. ಯವ್ವ ತಾಯಿ ಬಾರೆ, ಕಾಲೆಲ್ಲ ನಡುಗ್ತಿದೆ, ಬರಕ್ ಆಗ್ತಿಲ್ಲ ಕಣೆ. ಇನ್ನೊಮ್ಮೆ ನನ್ ಮಗಳ ಬಗ್ಗೆ ಅಂತೀನ? ಲೇ, ನೆನಪು ಮಾಡ್ಕೊ, ಇವತ್ತೇನಾದ್ರು ತಪ್ಪು ಮಾತಾಡಿದ್ಯಾ ಅಂತ. ಆ ತಪ್ಪಿಂದ ದೆವ್ವ ಕಾಡ್ತಿರ್ಬೇಕು. ಹೇಳು, ಏನ್ ತಪ್ಪು ಮಾಡಿದೆ? ಏನ್ ತಪ್ಪು ಮಾಡಿದೆ? ಏನು ಮಾಡಿಲ್ವಲ್ಲ. ಆ ಮ್ಯಾನೇಜರ್ಗೆ ಏನಾದ್ರು ಸುಳ್ಳು ಹೇಳಿದ್ವಾ? ಅದಕ್ಕೇನಾದ್ರು ಅವ್ಯಾಕ್ ಬರ್ತಾನೆ ದೆವ್ವಾಗಿ? ಅವ್ನ ಜೀವಂತ ಇದ್ದಾನೆ. ಓ ಅಲ್ಲ ಕಣೆ, ಇವತ್ತು ಅದೇ ಸತ್ತಿದ್ದಾಳಲ್ಲ ರಂಗವ್ವ, ಅವನ ಮಗಳು ಓಡೋಗಿದ್ದಾಳಲ್ಲ, ಅವಳಿಗೆ ನಾನು ಓಡೋಗಿದ್ದಾಳೆ ಅಂತ ಹೇಳಿದೆ. ಏನು ಓಡೋಗಿದ್ದಾಳ? ಅಯ್ಯೋ, ಯಾರು ಹೊಡೆದಂಗಾಯ್ತು. ಲೇ ಪಕ್ಕ ನೀವು ಓಡೋಗಿದೆ ಅಂತ ಹೇಳಿದಲ್ಲ, ಅದಕ್ಕೆ ಅವ್ರ ಅವ್ವನೇ ಬಂದು ಕಾಡ್ತಿದ್ದಾಳೆ ನಿನ್ಗೆ. ಸಾರಿ, ತಪ್ಪಾಯ್ತು ಅಂತ ಕೇಳ್ಬಿಡೆ. ಸರಿ ನೋಡು ರಂಗವ್ವ, ನೀ ಎಲ್ಲಿದಿ ಎಲ್ಲಿದಿ ಎಲ್ಲಿದಿ? ನೋಡು, ನನ್ ತಪ್ಪಾಗಿತಿ, ಇನ್ನೊಮ್ಮೆ ಹಂಗ ಅನ್ನಂಗಿಲ್ಲ ಆಯ್ತಾ? ಈಗ ಬಿಟ್ಬಿಡು. ಹೌದು ಕಣೆ, ಅವಳೇ ನೋಡು. ಮತ್ತೆ ಜುಟ್ಲ ಹಿಡಿದ್ಲು. ಮತ್ತೇನ್ ಹೇಳ್ಬೇಕು ಹೇಳು? ಅವಳು ಹುಡುಕ್ತೀನಿ ಅಂತ ಹೇಳಿ. ಸರಿ, ಹುಡುಕ್ತೀನಿ. ನೀನೇನ್ ಹುಡುಕೋದು ಬೇಡ. ನನ್ ಮಗಳು ಎಲ್ಲಿದೆ ಅಲ್ಲೇ ಇದ್ದಾಳೆ. ಜಾಕಲಿ ಮಾಡಿ ಸಾಕು. ಇನ್ನೊಮ್ಮೆ ಏನಾದ್ರು ಮಾಡೋ ಆಗಿದೆ. ಅಯ್ಯೋ, ತಿನ್ನಕೊಂದ್ ಏನೂ ಇಟ್ಟಿಲ್ಲ. ನೀ ಗೌರಿ ನೆಪ್ಸಿದ್ರೆ ಮತ್ತೆ ಅವ್ರ ಅವ್ವ ಬಂದು ನಾನು ಹೊಡೆದ್ರೆ ಬೇಡ. ಹಂಗಾಗಿ ಮಕ್ಕಳು ಸುಮ್ಮನೆ. ಇವ್ರು ನೋಡು, ದನ ಬಿದ್ದಂಗ್ ಬಿದ್ದಾರ. ಅಲ್ಲ, ಹೆಂಡತಿ ಇನ್ನೂ ಬಂದಿಲ್ಲ. ಒಂದಿಟ್ಟು ಚಿಂತೆ ಐತನ. ಮಗಳು ಬಂದಿಲ್ಲ ಅಂತ ಇವರೆಲ್ಲ ಹುಡುಕ್ಯಾಡ್ ಬಂದ್ರು. ನಾ ಬಂದಿಲ್ಲ ಅಂತ ಒಂದಿಟ್ಟಕ್ಕೆ ಯಾಕೆ ಬಂದ್ರಣ ಇವ್ರು?
ಏನೇ ಈಗ ಬಂದ್ಯಾ? ಏನ್ರಿ ನಿಮ್ ದಣಿ ಹಿಂಗಾಗೈತಿ? ನೀವು ಅದಲ್ಲ ರೀ? ಯಾಕೆ ಏನಾಯ್ತು? ನಾನು ಅದೀನಿ, ಯಾಕೆ ಎಬ್ಬಿಸಿದಿ ನನ್ನ? ಹೌದಾ, ಸರಿ ಬಿತ್ಕೋಯಿನ್. ಹೌದು, ಯಾಕೆ ಇಷ್ಟೊತ್ತು? ಸರಿ. ಏನ್ ಸಂಗೀತ ಎಷ್ಟು ಬೇಗ ಎದ್ಬಿಟ್ಟಿದ್ಯಾ? ಈಗಿನ್ನು 5:30. ಹ್ಞೂ ಅಕ್ಕ, ಒಂದ್ ಸ್ವಲ್ಪ ಆಫೀಸಲ್ಲಿ ಕೆಲಸ ಐತಿ, ಇವತ್ತು ಲಾಸ್ಟ್ ಡೇ ಅಲ್ಲ ಲೋಡಿಂಗು, ಅದಕ್ಕೆ ಹೋಗಿ ಲೋಡಿಂಗ್ ಎಲ್ಲ ಮುಗಿಸಿ ಆಮೇಲೆ ಇವತ್ತು ಸ್ಕೂಲ್ ಬಂದು ಹೋಗ್ಬೇಕು. ಇವತ್ತು ಫೈನಲ್ ಡೇ ಅಲ್ಲ ಎಕ್ಸಾಮು, ಮತ್ತೆ ರೀ ಅಡ್ಮಿಷನ್ ಇದೆಲ್ಲ ಮಾಡಿಫಿಕೇಶನ್ ಎಲ್ಲ ಮಾಡಿಸ್ಬೇಕು ಅದಕ್ಕೆ. ಏನ್ ಡೆಡಿಕೇಶನ್. ಹೋಗೋ. ಏನಾಯ್ತಂಗ? ಈ ಸಂಗೀತ ಎಷ್ಟು ಅವಸರವಾಗಿ ಹೋದ್ಲು? ಅಲ್ಲ ರೀ, ಆಕಿನ ವರ್ಕ್ ಡೆಡಿಕೇಶನ್ ನೋಡಿ ನನಗೆ ಶಾಕ್ ಆಗ್ತಿದೆ. ಅಲ್ಲ, ಬೆಳಗ್ಗೆ ಸಂಡೆ ಆದ್ರೆ 10-11 ಕೇಳೋಕಿ, ಇವಾಗ ನೋಡಿದ್ರೆ ಎಷ್ಟು ಬೇಗ ಎದ್ದು ಹೋಗ್ತಿದ್ದಾಳೆ. ಅದೇನೋ ಕಾಲೇಜ್ಗೆ ಹೋಗ್ಬೇಕಂತೆ, ಇವತ್ತೇನೋ ಫೈನಲ್ ಅಂತೆ, ಏನೇನೋ ಹೇಳಿದ್ದು. ಆಮೇಲೆ ಫ್ಯಾಕ್ಟ್ರಿಗೆ ಹೋಗ್ಬೇಕಂತೆ. ಏನು ಫುಲ್ ಇಂಟ್ರೆಸ್ಟ್ ತೋರಿಸ್ತಿದ? ಹೋಗ್ಲಿ ಬಿಡು. ನಡಿ, ನಂಗೆ ಊಟಕ್ಕೆ ಹಚ್ಕೊಂಡು ನಡಿ, ನಾನು ಬೇಗ ಹೋಗ್ಬೇಕು. ಊಟಕ್ಕ? ಯಾವ ಊಟ ಅಂತೀನಿ ನೋಡು, ಗಂಜಿ ಕೊಡಿ, ವಾಕಿಂಗ್ ಹೋಗ್ತೀನಿ. ಸರಿ ಸರಿ ಬನ್ನಿ. ಮೇಡಮ್, ಎಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ ಇವತ್ತು? ನಿನ್ನೆ ನಂಬ್ಕೊಂಡು ಕುಂತ್ರೆ ಮುಗಿದೋಯ್ತಲ್ಲ. ಏನು ಫುಲ್ 100% ಅಮೌಂಟ್ ಬಂತಾ? ಹೇಳಿ ನೋಡು, ನೀ ಅದನ್ನ ಡೈರೆಕ್ಟ್ ನನ್ನ ಅಕೌಂಟಿಗೆ ಹಾಕಿಸ್ಬೇಡ. ನಾನು ಇನ್ನೊಂದು ಅಕೌಂಟ್ ಇದೆಯಲ್ಲ ಅದಕ್ಕೆ ಹಾಕಿಸು, ಸರಿನಾ? ಆಮೇಲೆ ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅದನ್ನೆಲ್ಲ ಕಟ್ ಮಾಡಿ ಹಾಕು. ಅಲ್ಲ, ನಾನು ನಿನ್ನ ಕಮ್ಮಿ ಕೇಳೋದು ಮತ್ತೆ. ಮೇಡಮ್ ಏನ್ ಡ್ಯಾಮೇಜರ್? ನೀನ್ ಮಾತಾಡಿದೆಯಲ್ಲ 10 ಲ್ಯಾಕ್ ಅಂತ. ಮ್ಯಾಮ್, ನನಗೆ ಇನ್ನೊಂದು 10 ಲ್ಯಾಕ್ ಬೇಕಿತ್ತು, ಯಾಕಂದ್ರೆ ಎಮರ್ಜೆನ್ಸಿ ಇದೆ. ಆಗಲ್ಲ ಡ್ಯಾಮೇಜರ್, ಆಗಲ್ಲ. ಮ್ಯಾಮ್ ಪ್ಲೀಸ್ ಮ್ಯಾಮ್. ಸರಿ, ಇನ್ನೊಂದು 5 ಲ್ಯಾಕ್ ಹಾಕು. ಮ್ಯಾಮ್ 10 ಲ್ಯಾಕ್ ಮ್ಯಾಮ್. ಹಾಂ ಸರಿ ಮ್ಯಾಮ್. ಅಲ್ಲ, ಇಷ್ಟೊಂದು ರಿಸ್ಕ್ ಮಾಡ್ತಾ ಇರೋದು ನಾನು, ಎಲ್ಲ ಅಮೌಂಟ್ ಈಕಿಗೆ. ಅಪ್ಪ, ನಾ ಕಾಲೇಜ್ಗೆ ಹೋಗಿ ಬರ್ತೀನಿ. ಇವತ್ತು ನನ್ನ ಲಾಸ್ಟ್ ಎಕ್ಸಾಮು. ಅಂಜಲಿನ ನೋಡ್ಕೊಂತೀರಾ? ನೀ ಏನ್ ಚಿಂತೆ ಮಾಡುವ, ನಾ ಎಲ್ಲ ನೋಡ್ಕೊಂತೀನಿ. ಹೋಯ್ ಬಾ. ಸರಿ ಹೋಯ್ ಬಾ, ನಾ ಚಂದಾಗಿ ಮಾಡ್ಕೊಂಡ್ ಬಾ. ಏನೋ ಎಕ್ಸಾಮ್? ಹ್ಞೂ ಅಜ್ಜಿ, ನಾ ಎಲ್ಲ ಅಂಜಲಿನ ನೋಡ್ಕೊಂತೀನಿ, ಏನ್ ಚಿಂತೆ ಮಾಡಬೇಡ. ಏನು ಮ್ಯಾಮ್? ಬನ್ನಿ ಮ್ಯಾಮ್. ಮ್ಯಾಮ್, ನೀವು ಸಡನ್ ಆಗಿ ಹೇಗೆ ನಡೀತಾ ಇದೆ ಫೈನಲ್ ಇಯರ್ ಎಕ್ಸಾಮು? ಈ ಸಲ ರಿಸಲ್ಟ್ ಅಲ್ಲಿ ನಮ್ಮ ಕಾಲೇಜ್ ಟಾಪಲ್ಲಿ ಬರಬೇಕು, ಅಂದ್ರೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ. ಹಾ ಮ್ಯಾಮ್, ಸೊ ಆಗುತ್ತೆ. ಆಮೇಲೆ LKG ಇಂದ ಹಿಡ್ಕೊಂಡು 12th ಸ್ಟ್ಯಾಂಡರ್ಡ್ ತನಕ ಏನು ಫೀಸ್ ಇನ್ಕ್ರೀಸ್ ಮಾಡಂತ ಹೇಳಿದ್ನಲ್ಲ, 10% ಮಾಡಿದೆ. ಏನಕ್ಕೆ ನೀನು ಗಂಗಾ ಮೇಡಮ್ ಅಪ್ರೂವಲ್? ಅವಳ ಅಪ್ರೂವಲ್ ಯಾಕೆ? ನಾನು ಇವಾಗ ಹೆಡ್ ಅಲ್ವಾ ಇದಕ್ಕೆ. ಆ್ಯಂಡ್ ನೀನು ಅವ್ರ ಅಪ್ರೂವಲ್ ಇವ್ರ ಅಪ್ರೂವಲ್ ಅಂತ ಕಾಯ್ಕೊಂತ ಕುಂದ್ರಬೇಡ. ನಾ ಏನು ಫೈನಲ್ ಮಾಡಿರ್ತೀನಿ ಅದನ್ನ ಮಾಡು. ಮುಂದೆ ಬಂದಿದ್ದು ನಾನು ನೋಡ್ಕೊಂತೀನಿ. 10% ಅವರಿಗೆ, 10% ನನಗಿರಬೇಕು, 10% ಆಫೀಸಿಗೆ ಇರಬೇಕು, 10% ಕಾಲೇಜ್ ಇಂಪ್ರೂವ್ಮೆಂಟಿಗೆ ಇರಬೇಕು. ಅರ್ಥ ಆಯ್ತಲ್ಲ? ಈ ಕೋಡ್ನ ಮಾತ್ರ ಯಾರಿಗೂ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಹಾಂ ಮ್ಯಾಮ್, ಸರಿ ಮ್ಯಾಮ್. ಗಂಗಾ ಬಂದ್ರೆ ನನ್ನ ಹೆಸರು ಹೇಳು. ಸಂಗೀತ ಮ್ಯಾಮ್ ಎಲ್ಲ ಟೇಕ್ ಓವರ್ ಮಾಡಿದ್ದಾರೆ, ಎಲ್ಲ ಇದನ್ನ ಮಾಡಿದ್ದಾರೆ. ಅವ್ರನ್ನೇನೋ ನಿಮ್ಮ ಜೋಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಸರಿ ಮ್ಯಾಮ್. ಮ್ಯಾಮ್, ಈಗ ಅಪ್ಲಿಕೇಶನ್ ಫಾರ್ಮ್ 500 ರೂಪಾಯಿ ಇನ್ಕ್ರೀಸ್ ಮಾಡಿದ್ದೀನಿ. ಗುಡ್ ಸ್ಟೆಪ್. ಇಂಪ್ರೂವ್ಮೆಂಟ್ ಮಾಡಿದ್ಯಾ?